ನಮಸ್ಕಾರ ಫ್ರೆಂಡ್ಸ್, ಭೀಮಾ ಕನ್ನಡ ಚಾನಲ್ಗೆ ಸ್ವಾಗತ. ಫೆಬ್ರವರಿ 2, 2025 ವಿಶ್ವ ಜೋಗ ದಿನವನ್ನು ಪ್ರೊಟೆಕ್ಟಿಂಗ್ ಅವರ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಎಂಬ ಧ್ಯೇಯವಾಕ್ಯದಡಿ ಆಚರಿಸಲಾಗಿದ್ದು, ಈ ಬಾರಿ ಭಾರತದಿಂದ 4 ಹೊಸ ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದು, ಭಾರತದ ರಾಮ್ಸರ್ ತಾಣಗಳ ಸಂಖ್ಯೆ 89ಕ್ಕೆ ಏರಿದೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿಶ್ವ ಜೋಗ ದಿನದ ಹಿನ್ನೆಲೆ ಬಗ್ಗೆ ಮತ್ತು ಈ ಬಾರಿ ಭಾರತದಿಂದ ಆಯ್ಕೆಗೊಂಡಿರುವ ರಾಮ್ಸರ್ ತಾಣಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಶ್ವ ಜೋಗ ದಿನವನ್ನ ಜೋಗು ಅಥವಾ ತೇಯುತ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಫೆಬ್ರವರಿ 2 ವಿಶ್ವ ಜೋಗ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ಬಾರಿಯ ವಿಶ್ವ ಜೋಗ ದಿನವನ್ನ ಪ್ರೊಟೆಕ್ಟಿಂಗ್ ಅವರ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಎಂಬ ಥೀಮ್ನ ಅಡಿ ಆಚರಿಸಲಾಗಿದೆ. ಈ ಜೋಗು ಅಥವಾ ತೇಯುತ ಪ್ರದೇಶಗಳು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ನೀರಿನಿಂದ ಆವೃತವಾಗಿರುವ ಪ್ರದೇಶಗಳಾಗಿದ್ದು, ಇವು ಅನೇಕ ಜೀವ ವೈವಿಧ್ಯಮಯ ಪ್ರಭೇದಗಳಿಗೆ ಆವಾಸ ಸ್ಥಾನ ಮತ್ತು ಪರಿಸರ ಸಮತೋಲನವನ್ನ ಕಾಯ್ದುಕೊಳ್ಳುವ ಪ್ರಮುಖ ಪರಿಸರ ವ್ಯವಸ್ಥೆಗಳಾಗಿವೆ. ರಾಮ್ಸರ್ ಕನ್ವೆನ್ಷನ್ನಲ್ಲಿ ಸೇರ್ಪಡೆಗೊಳ್ಳುವ ತಾಣಗಳನ್ನ ರಾಮ್ಸರ್ ಸೈಟ್ಗಳಂತ ಕರಿತೀವಿ. ರಾಮ್ಸರ್ ಸಮಾವೇಶ ಭಾರತ ಸೇರಿದಂತೆ ಇದರ ಸದಸ್ಯ ರಾಷ್ಟ್ರಗಳಲ್ಲಿ ತೇವ ಭೂಮಿಗಳನ್ನ ರಕ್ಷಿಸಲು ಮತ್ತು ಸುಸ್ಥಿರವಾಗಿ ನಿರ್ಮಿಸಲು ಜಾಗತಿಕ ಚೌಕಟ್ಟಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಇದು ಯುನೆಸ್ಕೋದಿಂದ ಪ್ರಾರಂಭವಾಗಿರುವ ಇಂಟರ್ ಗವರ್ನಮೆಂಟ್ ಎನ್ವೈರ್ಮೆಂಟಲ್ ಟ್ರೀಟಿ ಆಗಿದ್ದು, ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾನ್ಡ್ನಲ್ಲಿದೆ. ರಾಮ್ಸರ್ ಇದು ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ದಕ್ಷಿಣ ಭಾಗದಲ್ಲಿರುವ ನಗರದ ಹೆಸರಾಗಿದ್ದು, ಇಲ್ಲಿ ದಿನಾಂಕ 2 ಫೆಬ್ರವರಿ 1971 ಜೌಗು ಅಥವಾ ತೇವಯುತ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇದನ್ನ ಅಡಾಪ್ಟ್ ಮಾಡಿಕೊಳ್ಳಲಾಗುತ್ತದೆ. ನಂತರ ಇದು 21 ಡಿಸೆಂಬರ್ 1975ರಿಂದ ಜಾರಿಗೊಂಡಿದ್ದು, ಜಗತ್ತಿನ ಮೊದಲ ರಾಮ್ಸರ್ ತಾಣವಾಗಿ ಆಸ್ಟ್ರೇಲಿಯಾ ದೇಶದ ಕೋಬರ್ಗ್ ಪೆನಿನ್ಸುಲಾ ತಾಣವು ಆಯ್ಕೆಗೊಳ್ಳುತ್ತದೆ. ಭಾರತದಲ್ಲಿ 1 ಫೆಬ್ರವರಿ 1982ರಿಂದ ಜಾರಿಯಾಗಿದ್ದು, ಪ್ರಸ್ತುತ ಭಾರತದಲ್ಲಿ 89 ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಿದ್ದು, ಜಗತ್ತಿನ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನ ಹೊಂದಿರುವ 3ನೇ ರಾಷ್ಟ್ರ ಮತ್ತು ಏಷ್ಯಾದಲ್ಲೇ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನ ಹೊಂದಿರುವ ರಾಷ್ಟ್ರ ಭಾರತವಾಗಿದೆ. ಜಗತ್ತಿನಲ್ಲಿ ಒಟ್ಟು 2579 ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದು, 176 ತಾಣಗಳನ್ನ ಹೊಂದಿರುವ ಯುಕೆ ದೇಶವು ಮೊದಲ ಸ್ಥಾನದಲ್ಲಿದೆ. ನಂತರ 144 ತಾಣಗಳನ್ನು ಹೊಂದಿರುವ ಮೆಕ್ಸಿಕೋ ದೇಶವು 2ನೇ ಸ್ಥಾನದಲ್ಲಿದ್ದು, 89 ತಾಣಗಳನ್ನ ಹೊಂದಿರುವ ಭಾರತ 3ನೇ ಸ್ಥಾನದಲ್ಲಿದೆ. ಭಾರತದ ತಮಿಳುನಾಡು ರಾಜ್ಯವು 20 ರಾಮ್ಸರ್ ತಾಣಗಳನ್ನ ಹೊಂದಿದ್ದು, ಇದು ದೇಶದ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನ ಹೊಂದಿರುವ ರಾಜ್ಯವಾಗಿದೆ. ಒಡಿಶಾ ರಾಜ್ಯದ ಚಿಲ್ಕಾ ಸರೋವರ ರಾಜಸ್ಥಾನದ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ 1/10/1981 ರಾಮ್ಸರ್ ಪಟ್ಟಿಗೆ ಆಯ್ಕೆಗೊಂಡಿದ್ದು, ಇವು ದೇಶದ ಮೊದಲ ರಾಮ್ಸರ್ ತಾಣಗಳಾಗಿವೆ. ಭಾರತದ ಪಶ್ಚಿಮ ಬಂಗಾಳ ರಾಜ್ಯದ ಸುಂದರ್ಬನ್ ಜೋಗು ಪ್ರದೇಶವು 30/1/2019 ಆಯ್ಕೆಗೊಂಡಿದ್ದು, ಇದು ದೇಶದ ಅತಿದೊಡ್ಡ ರಾಮ್ಸರ್ ತಾಣವಾಗಿದೆ. ಮತ್ತು 8/11/2005 ಆಯ್ಕೆಗೊಂಡ ಹಿಮಾಚಲ್ ಪ್ರದೇಶ ರಾಜ್ಯದ ರೇಣುಕಾ ಜೋಗು ಪ್ರದೇಶವು ದೇಶದ ಅತಿ ಚಿಕ್ಕ ರಾಮ್ಸರ್ ತಾಣವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಿಂದ 4 ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದು, ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮವು ಫೆಬ್ರವರಿ 15, 2022 ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಇದು ಕರ್ನಾಟಕದ ಅತಿದೊಡ್ಡ ಪಕ್ಷಿಧಾಮವೂ ಆಗಿದ್ದು, ಕಾವೇರಿ ನದಿಯ ದಡದಲ್ಲಿದೆ. ನಂತರ ಫೆಬ್ರವರಿ 2, 2024 ಕರ್ನಾಟಕ ರಾಜ್ಯದಿಂದ 3 ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಅಘನಾಸಿನಿ ನದಿ ಅಳವೆ ಪ್ರದೇಶ, ವಿಜಯನಗರ ಜಿಲ್ಲೆಯ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಮತ್ತು ಗದಗ ಜಿಲ್ಲೆಯ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶಗಳು ಫೆಬ್ರವರಿ 2, 2024 ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿವೆ. ಉತ್ತರ ಕನ್ನಡ ಜಿಲ್ಲೆಯ ಅಘನಾಸಿನಿ ನದಿ ಅಳವೆ ಪ್ರದೇಶವು ಕರ್ನಾಟಕದ ಅತಿದೊಡ್ಡ ರಾಮ್ಸರ್ ತಾಣವಾಗಿದ್ದು, 4801 ಹೆಕ್ಟರ್ ಪ್ರದೇಶವನ್ನ ಹೊಂದಿದೆ. ವಿಜಯನಗರ ಜಿಲ್ಲೆಯ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವು ಮಾನವ ನಿರ್ಮಿತ ಗ್ರಾಮ ನೀರಾವರಿ ತೊಟ್ಟಿಯಾಗಿದ್ದು, 98.76 ಹೆಕ್ಟರ್ನಲ್ಲಿ ಹರಡಿದ್ದು 240ಕ್ಕಿಂತ ಹೆಚ್ಚು ಜಾತಿಯ ಪಕ್ಷಿಗಳ ನೆಲೆಯಾಗಿದೆ. ಗದಗ ಜಿಲ್ಲೆಯ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶವು ಸುಮಾರು 50 ಹೆಕ್ಟರ್ ಗಾತ್ರದ ಮಾನವ ನಿರ್ಮಿತ ಅರ್ಧ ಭೂಮಿಯಾಗಿದ್ದು, 166ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿಗೆ ಇದು ಆವಾಸ ಸ್ಥಾನವಾಗಿದೆ. ಈ ಬಾರಿಯ 2025 ಫೆಬ್ರವರಿ 2ನೇ ವಿಶ್ವ ಜೋಗ ದಿನವನ್ನ ಪ್ರೊಟೆಕ್ಟಿಂಗ್ ಅವರ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಎಂಬ ಧ್ಯೇಯವಾಕ್ಯದಡಿ ಆಚರಿಸಲಾಗಿದ್ದು, ಭಾರತದ 4 ಹೊಸ ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿವೆ.
ತಮಿಳುನಾಡಿನ 19 ಮತ್ತು 20ನೇ ರಾಮ್ಸರ್ ತಾಣಗಳಾಗಿ ಸಕ್ಕರೆಕೊಟ್ಟೆ ಪಕ್ಷಿಧಾಮ ಮತ್ತು ತೀರ್ಥಂಗಲ್ ಪಕ್ಷಿಧಾಮಗಳು ಆಯ್ಕೆಗೊಂಡಿದ್ದು, ಸಿಕ್ಕಿಂ ರಾಜ್ಯದ ಖೇಚಿಯೋ ಪಲ್ರಿ ತೇವಭೂಮಿ ಮತ್ತು ಜಾರ್ಖಂಡ್ ರಾಜ್ಯದ ಉದ್ಭಾ ಸರೋವರಗಳು ಆಯ್ಕೆಗೊಂಡಿದ್ದು, ಸಿಕ್ಕಿಂ ಮತ್ತು ಜಾರ್ಖಂಡ್ ರಾಜ್ಯದಿಂದ ಆಯ್ಕೆಗೊಂಡ ಮೊದಲ ರಾಮ್ಸರ್ ತಾಣಗಳಾಗಿವೆ. ಇಲ್ಲಿಯವರೆಗೆ ಭಾರತದ 89 ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದು, ಕರ್ನಾಟಕದ 4 ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿವೆ. ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ತಮಿಳುನಾಡು ರಾಜ್ಯವು 20 ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದು, ಇದು ದೇಶದ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರುವ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.